Subscribe for more content. ದೊಡ್ಡವ ಯಾರಾಗ್ತಾರೆ? ಹಿಂದೆ ಬುದ್ಧ ಇದ್ದ. ಬುದ್ಧನ ಶಿಷ್ಯ ಉಪಗುಪ್ತ ಅಂತಿದ್ದ. ಅವ ಮಹಾರಾಜ ಉಪಗುಪ್ತ. ಬುದ್ಧನ ಪ್ರಭಾವ ಇಷ್ಟ ಆಯ್ತು ಅವನ ಮೇಲೆ. ಅವ ಸಾಮ್ರಾಜ್ಯವನ್ನು ಬಿಟ್ಟ. ಯುವಕ, ತರುಣ, ಸನ್ಯಾಸಿ, ಕಣ್ಣಲ್ಲಿ ಕಾಂತಿ, ಮುಖದಲ್ಲಿ ತೇಜಸ್ಸು. ಅವನು ಒಂದು ಓಣಿ ಹಿಡಿದು ಹೋಗಬೇಕಾದ್ರೆ ಆ ಓಣಿಯಲ್ಲಿ ಒಂದು ನರ್ತಕಿಯ ಮನೆ. ಆಕೆ ಸುಂದರವಾದ ಸ್ತ್ರೀ. ಉಪಗುಪ್ತ ಆಕೆಯ ಮನೆಯ ಮುಂದ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಕೇಳ್ತಾನೆ, ಸನ್ಯಾಸಿ. ಅವಾಗ ನರ್ತಕಿ ಅಂತಾಳೆ, ನೀವು ಹೊರಗೆ ನಿಂತೇನು ಭಿಕ್ಷಾ ಕೇಳ್ತಿ, ಒಳಗ ಬಾ. ಒಳಗ ಬಂದ್ರ ಈ ಮನೆ, ಈ ಸಂಪತ್ತು ನಾನು ನಿನ್ನ ಒಳಾಗ್ತೀನಿ. ಅವಾಗ ಅವ ಸನ್ಯಾಸಿ ಉಪಗುಪ್ತ ಅಂತಾನೆ, ನಾನು ಒಳಗೆ ಬರುವುದಿಲ್ಲ. ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಮಾತ್ರ. ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಮಾತ್ರ. ಸಮಯ ಬಂದಾಗ ಬರುವೆ, ಸಮಯ ಬಂದಾಗ ಬರ್ತೀನಿ. ಕೆಲವು ದಿವಸ ಆದ್ಮೇಲೆ ಆ ನರ್ತಕಿಗೆ ಒಂದು ದೊಡ್ಡ ರೋಗ ಬಂತು. ಜನ ಕಲ್ ತಗೊಂಡೋಕಿಗೆ ಒಗದ್ರು, ಸಂಪತ್ತು ಕಸ್ಕೊಂಡ್ರು, ಮನಿ ಬಿಡಿಸಿ ಊರು ಬಿಡಿಸಿ ಹೊರಗೆ ಹಾಕಿದ್ರು. ಅದು ಎಲ್ಲೋ ಹೋಗಿ 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 ಎಲ್ಲೋ ಒಂದು ದಾರಿ ಒಳಗೆ ಬಿತ್ತು. ಊಟಕ್ಕೆ ಅನ್ನಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಎದ್ದು ಅಡ್ಡಾಡ್ಲಿಕ್ಕೆ ಮೈಯೊಳಗೆ ತ್ರಾಣಿಲ್ಲ. ಯಾರು ಎದುರು ಬಂದಾರಂತ ಗೊತ್ತ ಹಿಡಿಯಕ್ಕಾಗ್ತಿದ್ದಿಲ್ಲ. ಅಷ್ಟು ನಿಕೃಷ್ಟ ಆಯ್ತು ಪರಿಸ್ಥಿತಿ. ಅಕ್ಕಿ ದಾರಿಯೊಳಗೆ ಬಿದ್ದಾಗ ನರಳುತ್ತಿದ್ಲು ಬಿಸಿಲಿಗೆ. ಅದೇ ದಾರಿ ಹಿಡ್ಕೊಂಡ ಆ ಸನ್ಯಾಸಿ ಉಪಗುಪ್ತ ಹೋಗ್ತಾ ಇದ್ದ. ಹೋಗುವಾಗ ನರಳುವ ಧ್ವನಿ ಕೇಳ್ತಾನ. ನರಳುವ ಧ್ವನಿ ಕೇಳಿ ಆಕೆ ಹತ್ರ ಹೋಗ್ತಾನೆ. ಹೋಗಿ ಒಂದಿಷ್ಟು ನೀರು ಹಾಕ್ತಾನ. ತನ್ನ ಭಿಕ್ಷಾ ಪಾತ್ರೆಯಲ್ಲಿ ಇರುವ ಒಂದು ತುತ್ತ ಅನ್ನ ಕೊಡ್ತಾನಕ್ಕೆ. ಉಣಸದ ಮೇಲೆ ಒಂದ್ ಸ್ವಲ್ಪ ಚೈತನ್ಯ ಬಂದಿಂದ ನರ್ತಕಿ ಹೀಗ ನೋಡ್ತಾಳೆ ದಿಟ್ಟಿಸಿ. ನೋಡಿದ ಮೇಲೆ ಆಕೆ ಗೊತ್ತಾತು, ನೀನು ಬುದ್ಧನ ಶಿಷ್ಯ ಉಪಗುಪ್ತ ಅಲ್ಲೇನು ಅಂದ್ಲು. ಅವಾಗ ಉಪಗುಪ್ತ ಅಂದ, ಹೌದು, ನಾನು ಬುದ್ಧನ ಶಿಷ್ಯ ಉಪಗುಪ್ತ. ಅಲ್ಲ, ನಾನು ಒಂದು ದಿವಸ ನಿನಗೆ ಬಾ ಅಂತ ಕರೆದಿದ್ದೆ. ನನ್ನ ಹತ್ರ ಸಂಪತ್ತಿತ್ತು, ಸೌಂದರ್ಯ ಇತ್ತು. ನನ್ನಲ್ಲಿ ಯಾವಾಗ ಸಂಪತ್ತಿತ್ತು, ಸೌಂದರ್ಯ ಇತ್ತು, ಎಲ್ಲಾನು ಇತ್ತು, ಅವಾಗ ಬರ್ಲಿಲ್ಲ. ಈಗ ನನ್ನ ಹತ್ರ ಸಂಪತ್ತನೂ ಇಲ್ಲ, ಸೌಂದರ್ಯನೂ ಉಳಿದಿಲ್ಲ. ಈಗ ಬಂದು ಏನು ಮಾಡವ ನೀನು, ಈಗ್ಯಾಕೆ ಬರಕ್ ಹೋಗಿದ್ದಿ ಅಂತಂದ್ಲಕ್ಕೆ. ನನ್ನ ಹತ್ರ ಎಲ್ಲಾ ಇದ್ದಾಗ ನೀನು ಬರ್ಲಿಲ್ಲ, ಈಗ್ಯಾಕೆ ಬರಕ್ ಹೋಗಿದ್ದಿ ಅಂತ. ಅವಾಗ ಉಪಗುಪ್ತ ಒಂದು ಸುಂದರ ಮಾತು ಹೇಳ್ತಾನೆ, ನಿನ್ನ ಹತ್ರ ಎಲ್ಲಾ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀ ಬಿದ್ದಾಗ ಬಂದವ ಗುರು ಆಗ್ತಾನೆ. ಯಾರು ನಿಜವಾದ ಸ್ನೇಹಿತರಾಗ್ತಾರಂದ್ರೆ ಅವ್ರ ಹತ್ರ ಎಲ್ಲಾ ಇದ್ದಾಗ ಹೋದವರು ನಿಜವಾದ ಸ್ನೇಹಿತರಾಗೋದಿಲ್ಲ. ಅವ್ರು ಬಿದ್ದಾಗ ನಿಮ್ದೊಂದಿಷ್ಟು ರೊಕ್ಕ ಉಳ್ದೈತಿ, ನೀವು ತಗೊಳ್ರಿ ಅಂತ ಕೊಡೋರು ಸ್ನೇಹಿತರಾಗ್ತಾರ. ಆ ಕೆಲಸ ಎಲ್ಲಾ